ತಾಲೂಕಿನಿಂದ ಸ್ವಾಭಿಮಾನ ಜನತಾ ಪಕ್ಷದ ವತಿಯಿಂದ ನಮ್ಮ ತಾಲೂಕಿನ ಎಲ್ಲರೂ ಸೇರಿ ಇವತ್ತು ಈ ಒಂದು ಧರ್ಮಸ್ಥಳಕ್ಕೆ 21ನೇ ತಾರೀಕು ಗುರುವಾರ ಬೆಳಗ್ಗೆ 8 ಗಂಟೆಗೆ ಇಲ್ಲಿಂದ ನಾವು ಚಾಲನೆ ಕೊಡ್ತಾಯಿದ್ದೀವಿ. ಈ ಒಂದು ಚಾಲನೆ ಕೊಡೋದಕ್ಕೆ ಆನಂದ್ ಗುರೂಜಿಯವರು ಹಾಗೂ ನಮ್ಮ ಜಿಲ್ಲೆಯ ಸ್ವಾಮೀಜಿಗಳು, ನಮ್ಮ ರಾಜ್ಯದಂಥ ಸ್ವಾಮೀಜಿಗಳು ಸುಮಾರು 50ಕ್ಕೂ ಹೆಚ್ಚು ಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮ ಧರ್ಮಸ್ಥಳ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಧರ್ಮಸ್ಥಳಕ್ಕೆ ನಮ್ಮ ತಾಲೂಕಿನ ಮುಖಂಡರು ಎಲ್ಲರೂ ಕೂಡ ಇಲ್ಲಿಂದ ಚಾಲನೆ ಕೊಟ್ಟು ಸುಮಾರು ಒಂದು 350-400 ಗಾಡಿಗಳು, ಕಾರ್ಗಳು, ಒಂದು 25-30 ಬಸ್ಸುಗಳು, ಸುಮಾರು ಒಂದು 2000 ಮಹಿಳೆಯ ತಾಯಂದಿರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಪ್ರತಿಯೊಬ್ಬರು ಕೂಡ ಧರ್ಮಸ್ಥಳವನ್ನು ಉಳಿಸುವಂಥ ಕೆಲಸ ನಮ್ಮೆಲ್ಲರ ಹಕ್ಕು. ಧರ್ಮಸ್ಥಳ ಧರ್ಮಾಧಿಕಾರಿಗಳಾಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ನಮ್ಮ ಒಂದು ಅದು ಹಕ್ಕು ಸೊತ್ತಾಗಿರೋದ್ರಿಂದ ನಾವೆಲ್ಲರೂ ಅದು ರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆ. ಆ ಉದ್ದೇಶಕ್ಕೋಸ್ಕರ ನಾವೆಲ್ಲರೂ ಧರ್ಮಸ್ಥಳ ಪರವಾಗಿ ನಾವಿದ್ದೀವಿ ಅನ್ನೋ ಒಂದು ಧ್ವನಿಯನ್ನು ನಾವೆಲ್ಲರೂ ಎತ್ತಬೇಕು. ಆ ಉದ್ದೇಶಕ್ಕೋಸ್ಕರ ನಾವೆಲ್ಲರೂ ಕೂಡ ಈ ಒಂದು ಧರ್ಮಸ್ಥಳದ ಒಂದು ಚಲೋ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಕ್ತಾದಿಗಳೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ಬೇಕಂತೇಳಿ ಈ ಮುಖಾಂತರ ನಾವು ಕಾರ್ಯಕರ್ತರಲ್ಲಿ ಎಲ್ಲರೂ ಮನವಿ ಮಾಡಿದ್ವಿ. ಎಲ್ಲರೂ ಕೂಡ ಕಾರ್ಯಕರ್ತರು ಕೂಡ ಇವಾಗ ಪೂರ್ವಭಾವಿ ಸಭೆ ಕೂಡ ಮಾಡಿದ್ವಿ. 21ನೇ ತಾರೀಕು ಬೆಳಗ್ಗೆ ಗುರುವಾರ ಬೆಳಗ್ಗೆ ಈ 8 ಗಂಟೆಗೆ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಸಂಜೆ 7 ಗಂಟೆಗೆ ಧರ್ಮಸ್ಥಳದಲ್ಲಿ ದೀಪ ಬೆಳೆಸುವಂಥದ್ದು ಈ ಕಾರ್ಯಕ್ರಮ. ಸುಮಾರು 6,000-7,000 ಜನ ಭಕ್ತಾದಿಗಳು ದೀಪವನ್ನು ದೀಪೋತ್ಸವ ಮೆರವಣಿಗೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ಬೆಳಗ್ಗೆ ಧರ್ಮಸ್ಥಳದಲ್ಲಿ ಸ್ವಾಮಿ ಗುರುಗಳ ಅವರ ಒಂದು ಮುಖಾಂತರ ಒಂದು ದೇವಸ್ಥಾನದಲ್ಲಿ ಹೋಮ ಕೂಡ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ವಿ. ಪ್ರತಿಯೊಂದು ಕಾರ್ಯಕ್ರಮಗಳು ಜೋಡಿಸ್ಕೊಂಡು ಪ್ರತಿಯೊಬ್ಬರು ಕೂಡ ಇದು ಭಾಗವಹಿಸಬೇಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಸುಮಾರು ಒಂದು 7,000 ಜನ ನಮ್ಮ ಒಂದು ತಾಲೂಕಿಂದ ಭಾಗವಹಿಸ್ತಾ ಇರೋದು. ಸುಮಾರು 350-400 ಕಾರ್ಗಳು ಈಗಾಗಲೇ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನು ನಗರದ್ದು ಸಂಜೆ 6 ಗಂಟೆಗೆ ಪೂರ್ವಭಾವಿ ಸಭೆ ಇದೆ. ನಗರದ್ದು ಹೊರತುಪಡಿಸಿ ಇದು 350-400. ನಗರದ್ದು ಸಂಜೆ 6 ಗಂಟೆಗೆ ಎಷ್ಟು ಅಂತ ಗೊತ್ತಾಗುತ್ತೆ. ಜೊತೆಯಲ್ಲಿ ಬಸ್ಸುಗಳು ಸುಮಾರು ಒಂದು 30-35 ಬಸ್ಸುಗಳು ಅಂತ ಈಗಾಗಲೇ ಎಂಟ್ರಿ ಆಗಿದೆ. ಇನ್ನು ಸಂಜೆ ಒಳಗಡೆ ಇನ್ನು ನಮ್ಮ ಮುಖಂಡಗಳೆಲ್ಲ ಊರುಗಳಲ್ಲಿ ಚರ್ಚೆ ಮಾಡಿ ಪ್ರತಿಯೊಂದು ಊರುಗಳಿಂದಲೂ ಎಷ್ಟು ಏನು ಅಂತ ಹೇಳ್ಬಿಟ್ಟು ಅವ್ರ ವಾರಂಟ್ರಿಗೆ ಅವರು ಒಂದು ಸ್ವಂತ ಒಂದು ಖರ್ಚಿಂದನೇ ಎಲ್ಲರೂ ಬಂದು ಭಾಗವಹಿಸ್ತಾ ಇರೋದ್ರಿಂದ ಆ ಒಂದು ಸಿದ್ಧತೆಗಳನ್ನ ಎಲ್ಲ ಅಚ್ಚುಕಟ್ಟಾಗಿ ಮಾಡಬೇಕಂತೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ. ನಗರದ ಸಂಜೆ 6 ಗಂಟೆಗೆ ಈ ಒಂದು ತೀರ್ಮಾನ ಗೊತ್ತಾಗುತ್ತೆ. ಪೊಲೀಸ್ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಪರ್ಮಿಷನ್ಗೂ ಕೂಡ ಲೆಟ್ರು ಈಗಾಗಲೇ IC ಸಾಹೇಬ್ರಿಗೂ ಮಾತಾಡಿದ್ವಿ. ನಗರದ ಸರ್ಕಲ್ ಸ್ಟೇಷನ್ಗೂ ಕೂಡ ಕೊಟ್ಟಿದ್ವಿ. DCP ಆಫೀಸರ್ SP ಆಫೀಸರ್ಗೂ ಕೂಡ ಈಗಾಗಲೇ ಕೊಟ್ಟಿದ್ವಿ. ಪರ್ಮಿಷನ್ಗೆಲ್ಲ ನಮ್ಮ ಮುಖಂಡರು ಹೋಗಿದ್ದಾರೆ ಆಲ್ರೆಡಿ. ಪರ್ಮಿಷನ್ಸ್ ಏನಿದೆಯೋ ಅದನ್ನು ತೊಗೊತೀವಿ. ಅವ್ರು ಯಾವ ರೂಟ್ ಮ್ಯಾಪ್ ಕೊಡ್ತಾರೋ ಆ ರೂಟ್ ಪ್ರಕಾರನೇ ನಾವು ಅಲ್ಲಿಗೆ ತಲುಪುವಂಥದ್ದು ಆಗುತ್ತೆ. ಇಂತಹ ವಿಚಾರವಾಗಿ ಅಪಪ್ರಚಾರಗಳು ಕೆಲವರು ಮಾಡ್ತಾ ಇದ್ದಾರೆ. ಆ ಅಪಪ್ರಚಾರಗಳು ಏನಾದರೂ ಇರ್ಬೋದು. ನಮ್ಮ ಧರ್ಮಸ್ಥಳ ನಮ್ಮ ಒಬ್ಬರು ಸೊತ್ತಲ್ಲ, ಎಲ್ಲರ ಸೊತ್ತು, ನಮ್ಮೆಲ್ಲರ ಸೊತ್ತು ಧರ್ಮಸ್ಥಳ. ಆ ಉದ್ದೇಶಕ್ಕೋಸ್ಕರ ಧರ್ಮಸ್ಥಳವನ್ನು ಉಳಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ. ತನಿಖೆ ಆಗಿರ್ಬೋದು, ಇನ್ನೊಂದು ಏನೇ ಆಗಿರ್ಬೋದು, ಅದರದ್ದೆಲ್ಲ ಕಾನೂನಿದೆ. ಕಾನೂನು ಚೌಕಟ್ಟಿನಲ್ಲಿ ಅದರದ್ದು ತನಿಖೆ ಆಗಬೇಕು. ತನಿಖೆಗೆ ಯಾರು ಇದನ್ನು ತಪ್ಪಿಸ್ತಾರೋ ಅಂಥವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯನೂ ಇದೆ. ನಮ್ಮ ಒಂದು ಹೋರಾಟ, ನಮ್ಮ ಒಂದು ಬೆಂಬಲ ದೇವಸ್ಥಾನದ ಪರವಾಗಿ. ದೇವಸ್ಥಾನ ಎಲ್ಲರ ಸೊತ್ತಾಗಿರೋದ್ರಿಂದ, ನಮ್ಮ ಹಿಂದುತ್ವ ಸೊತ್ತಾಗಿರೋದ್ರಿಂದ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಹಿಂದುತ್ವ ಪರವಾಗಿ, ನಮ್ಮ ದೇವಸ್ಥಾನದ ಪರವಾಗಿ ನಾವೆಲ್ಲ ಕೈ ಬಲಪಡಿಸ್ಬೇಕು. ಆ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ.